ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ. ಮೈಸೂರು ರಾಜಕೀಯದಿಂದ ಬೆಂಗಳೂರಿಗೆ ಸಿಎಂ ಪುತ್ರ ಶಿಫ್ಟ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಇದೀಗ ಇಲ್ಲಿ ಮೂಡ್ತಾ ಇದೆ. ಕಾರಣ ಬೆಂಗಳೂರು ರಾಜಕೀಯಕ್ಕೆ ಸಿಎಂ ಪುತ್ರ MLC ಯತೀಂದ್ರ ಎಂಟ್ರಿ ಕೊಡ್ತಾ ಇದ್ದಾರಂತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆ. ಮೈಸೂರು ರಾಜಕೀಯದಿಂದ ಬೆಂಗಳೂರಿಗೆ ಸಿಎಂ ಪುತ್ರ ಶಿಫ್ಟ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಇಲ್ಲಿ. ಬೆಂಗಳೂರು ರಾಜಕೀಯಕ್ಕೆ ಸಿಎಂ ಪುತ್ರ MLC ಯತೀಂದ್ರ ಶಿಫ್ಟ್ ಆಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಹುಡ್ಕೊಳ್ತು ಅಂತ ಹೇಳಿದ್ರೆ, GBA ಸದಸ್ಯತ್ವವನ್ನ ಪಡಿತಾ ಇರುವ ಹಾಗೆ ಈಗಾಗಲೇ ವೋಟರ್ ಐಡಿಯನ್ನು ಕೂಡ ಶಿಫ್ಟ್ ಮಾಡ್ಕೊಂಡಿದ್ದಾರಂತೆ. ಯಾರು? ಯತೀಂದ್ರ ಅವರು. ಬೆಂಗಳೂರಿನಲ್ಲಿ ಹಿಡಿದ ಸಾಧಿಸಲು ಮುಂದಾದ್ರ ಸಿಎಂ ಮತ್ತು ಸಾನ್. ಮುಂದಿನ ಸಲ ವರುಣದಿಂದ ಸ್ಪರ್ಧಿಸೋದಿಲ್ವಾ ಯತೀಂದ್ರ ಅನ್ನುವಂಥ ಪ್ರಶ್ನೆ ಇಲ್ಲಿ. ಬೆಂಗಳೂರಿಗೆ ಶಿಫ್ಟ್ ಆದ್ರೆ ಯಾವ ಕ್ಷೇತ್ರದಿಂದ ಸಿಎಂ ಪುತ್ರ ಸ್ಪರ್ಧೆ ಮಾಡಬಹುದು? ಸಿದ್ದರಾಮಯ್ಯ ಉತ್ತರಾಧಿಕಾರಿ ಎಂದೇ ಬಿಂಬಿತವಾಗಿದ್ದಾರೆ ಯತೀಂದ್ರ ಅವರು. ಕಳೆದ ಬಾರಿ ಅಪ್ಪನಿಗಾಗಿ ವರುಣ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ರು ಈ ಯತೀಂದ್ರ. ನೋಡಿ, ಈಗಾಗಲೇ ವೋಟರ್ ID ಕೂಡ ಶಿಫ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರಂತೆ ಯತೀಂದ್ರ ಅವರು. ಸೊ ಅಂತಾದ್ರೆ ಮೈಸೂರಿನಿಂದ ಬೆಂಗಳೂರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ಬೆಂಗಳೂರಿಗೆ ಎಂಟ್ರಿ ಕೊಟ್ಟರು ಅಂತಾದ್ರೆ ಬೆಂಗಳೂರಿನ ಯಾವ ಸೀಟನ್ನು ಅವರಿಗೆ ಕೊಡಗಾಗುತ್ತೆ ಅನ್ನುವಂಥ ಪ್ರಶ್ನೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ GBA ಅಧ್ಯಕ್ಷರು. ತಂದೆ ಇದ್ದ ಮೇಲೆ ಯತೀಂದ್ರ ಸೇರ್ಪಡೆ ಯಾಕೆ ಅನ್ನುವಂಥ ಪ್ರಶ್ನೆ ಇಲ್ಲಿ. MLC ಯತೀಂದ್ರ ಸೇರ್ಪಡೆ ಬಗ್ಗೆ ವಿಪಕ್ಷ ನಾಯಕರು ಕೂಡ ಅಚ್ಚರಿಯನ್ನು ತೋರಿಸಿದ್ದಾರಂತೆ. ಯತೀಂದ್ರ ರೀತಿ ಅನ್ಯ ಜಿಲ್ಲೆಗಳ ನಾಯಕರು ಕೂಡ ಸೇರ್ಪಡೆ ಮಾಡಿ ನಾಗರಾಜ್ ಯಾದವ್, ನಸೀರ್ ಅಹಮದ್ಗೂ ಸ್ಥಾನ ಸಿಕ್ಕಿದೆ. ನೋಡಲ್ ಜಿಲ್ಲೆ ಮಾನ್ಯತೆ ಮೀರಿ GBA ನಲ್ಲಿ ಸದಸ್ಯತ್ವ ನೀಡಲಾಗಿದೆಯಾ? ಬೆಂಗಳೂರು ಕಮಿಟಿಯಲ್ಲಿ ಅನ್ಯ ಜಿಲ್ಲೆಗಳ ನಾಯಕರು ಯಾಕೆ ಬರ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಸಮಿತಿಯಲ್ಲಿ ಅನ್ಯ ಜಿಲ್ಲೆಗಳ ನಾಯಕರಿಗೇನು ಕೆಲಸ ಎಂದು ಚರ್ಚೆ ನಡೀತಾ ಇದೆ ಇದೀಗ. ನೋಡಿ, GBA ಸದಸ್ಯತ್ವವನ್ನ ಆಲ್ರೆಡಿ ಅದಕ್ಕೆ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ GBAಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು. ಅವ್ರು ಇರುವಾಗಲೇ ಅವರ ಮಗನಿಗೆ ಕೂಡ ಅಲ್ಲಿ ಸದಸ್ಯತ್ವವನ್ನು ನೀಡಲಾಗಿದೆ. ಯಾಕೆ ಅನ್ನುವಂಥ ಪ್ರಶ್ನೆಯಲ್ಲಿ. ಅದರ ಜೊತೆಯಲ್ಲಿಯೇ ವೋಟರ್ ID ಕೂಡ ಈಗಾಗಲೇ ಶಿಫ್ಟ್ ಆಗಿಬಿಟ್ಟಿದೆ ಅಂತೆ ಬೆಂಗಳೂರಿಗೆ. ಹಾಗಾದ್ರೆ ಯತೀಂದ್ರ ಅವರು ಬೆಂಗಳೂರಿಗೆ ಬರ್ತಾರಾ? ಬೆಂಗಳೂರಿಗೆ ಬಂದರೆ ಬೆಂಗಳೂರಿನಲ್ಲಿ ಯಾವ ಸೀಟನ್ನು ಅವ್ರಿಗೆ ಬಿಟ್ಕೊಡ್ಬೇಕು ಅನ್ನುವಂಥ ಪ್ರಶ್ನೆ. ಯಾವ ಸೀಟನ್ನು ಬಿಟ್ಕೊಡಲಾಗತ್ತೆ? ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಮಹತ್ತರ ಬೆಳವಣಿಗೆ ಒಂದು ಒಳಗಿಂದ ಒಳಗಾಗ್ತಾ ಇದೆ. ಈ GBA ಸದಸ್ಯತ್ವದಲ್ಲಿ ಬೇರೆ ಬೇರೆ ಜಿಲ್ಲೆಗಳ ಶಾಸಕರಿಗೂ ಕೂಡ ಅನುವು ಮಾಡಿಕೊಡಲಾಗಿದೆ. ಬೇರೆ ಬೇರೆ ಜಿಲ್ಲೆಗಳವರು ಕೂಡ ಇದ್ದಾರೆ. ಯಾಕೆ? ಏನಾಗ್ತಾ ಇದೆ ನಿಜವಾಗ್ಲೂ? ಬಹುಶಃ ಇದಕ್ಕೂ ಸಪ್ಟೆಂಬರ್ ಕ್ರಾಂತಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥ ವಿಚಾರ.